ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗೆ ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಡೆಲಿವರಿ ಆಗಿದ್ದು ಮತ್ತು ನಮ್ಮ ಕಡೆ ಯಾವ ರೀತಿ ಬಾಣಿತನ ಮಾಡ್ತಾರೆ ಅಂತ ಕೆಲವೊಂದು ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡಿದ್ದೆ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ. ಹಾಗೆ ನನಗೆ ಯಾವ ಪಾಪು ಆಯಿತು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಲವೊಬ್ಬರೆಲ್ಲ ಕೇಳ್ತಾಯಿದ್ರು ಯಾವ ಪಾಪು ಅಂತ. ಹಾಗೆ ನಾವು ಹಬ್ಬ ಆಗಿ ನೆಕ್ಸ್ಟ್ ಡೇ ಅಂದರೆ ಗೌರಿ ಗಣೇಶ ಹಬ್ಬ ಆಗಿ ನೆಕ್ಸ್ಟ್ ಡೇ ನಂದು ಡೆಲಿವರಿ ಆಗಿತ್ತು. ಹಬ್ಬ ಮುಗಿಸ್ಕೊಂಡು ಹೋಗಿದ್ವಿ. ನಂದು ಇದು 3ನೇ ಸಿಸರಿಯನ್ನು. ಹಾಗಾಗಿ ನಮಗೆ ಮೊದಲೇ 15 ಡೇಸ್ ಮೊದಲೇ ಸಿಸರಿಯನ್ ಮಾಡ್ತೀವಿ ಅಂತ ಹೇಳಿದರು ಹಾಗೆ ನಾನು ಚೆಕಪ್ಗೆ ಅಂತ ಹೋದಾಗ ಡಾಕ್ಟರ್ ಹೇಳಿದರು, ನಂದು ಇದು 3ನೇ ಸಿಸರಿಯನ್ನು. ಹಾಗಾಗಿ ಮೊದಲೇ 15 ಡೇಸ್ ಮೊದಲೇ ಅಡ್ಮಿಟ್ ಮಾಡ್ಕೊತೀವಿ, ನಿಮ್ಮನ್ನು ಅಡ್ಮಿಟ್ ಮಾಡಿಕೊಂಡು ಡೆಲಿವರಿನ ಮಾಡ್ತೀವಿ ಅಂತ. ಯಾಕೆಂದರೆ ಸೆಕ್ಷನ್ನು ಇದು 3ನೇದು ಆಗಿರೋದ್ರಿಂದ ನಾರ್ಮಲ್ ಆಗೋ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ಸೆಕೆಂಡ್ ಬೇಕಾದ್ರೆ ನಾರ್ಮಲ್ ಆಗುತ್ತೆ, ಬಟ್ ಥರ್ಡ್ ಒನ್ನು ನಾರ್ಮಲ್ ಆಗೋದು ಕಷ್ಟ ಅಂತ ಹೇಳಿದರು. ಹಾಗಾಗಿ ನಾವು ಮೊದಲೇ ಹೋಗಿ ಅಡ್ಮಿಟ್ ಆಗಬೇಕಿತ್ತು. 15 ಡೇಸ್ ಮೊದಲೇ ಹೇಳಿದರು. ಟೈಮ್ ಕೊಟ್ಟಿದ್ರು ಅವರು. ಆಗಸ್ಟಲ್ಲಿ ಲಾಸ್ಟ್ ವೀಕಲ್ಲಿ ಟೈಮ್ ಕೊಟ್ಟಿದ್ದರು. ನಿಮಗೆ ದಿನ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಎಂದು ಟೈಮ್ ಆಗುತ್ತೆ ಈ ವೀಕ್ ಒಳಗಡೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು ಚೆಕಪ್ಗೆ ಹೋದಾಗ. ಹಾಗಾಗಿ ನಾವು ಹಬ್ಬ ಮುಗಿಸ್ಕೊಂಡು ಹಬ್ಬ ಹಾಕಿ ನೆಕ್ಸ್ಟ್ ಡೇನೇ ಗುರುವಾರ ಹೋಗ್ಬಿಟ್ಟು ಅಡ್ಮಿಟ್ ಆದ್ವಿ. ಬೆಳಗ್ಗೆ ಹೋಗಿ ಅಡ್ಮಿಟ್ ಆದ್ವಿ. ನನಗೆ ಟೈಮಿಂಗ್ಸ್ ಕೂಡ ಅಷ್ಟೇ, ನಾವು ಬೆಳಗ್ಗೆನೇ ಹೇಳಿದ್ವಿ. 10:30ಗೆಲ್ಲ ನನಗೆ ಡೆಲಿವರಿ ಆಯಿತು. ಸೆಕ್ಷನ್ ಅಲ್ವಾ, ಹಾಗಾಗಿ ಬೆಳಗ್ಗೆ 10:30ಗೆ ಕೂಡ ನಂದು ಡೆಲಿವರಿ ಆಯಿತು. ಡೆಲಿವರಿ ದಿನ ಅಂತೂ ತುಂಬಾ ಡೆಲಿವರಿ ಎಲ್ಲ ಆದಮೇಲೆ ನನಗೆ ತುಂಬಾ ಅಳು ಬರ್ತಾಯಿತ್ತು. ಯಾಕೆ ಅಂದರೆ ಫಸ್ಟು ನನಗೆ ಹೆಣ್ಪಾಪುನೇ ಇದ್ದಿದ್ದು. ನಾವು ಈ ಸರಿ ಗಂಡು ಪಾಪು ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಸರಿನೂ ಕೂಡ ಹೆಣ್ಪಾಪುನೇ ಆಯಿತು. ಹೆಣ್ಪಾಪು ಆಯಿತು ಅನ್ನೋದಕ್ಕಿಂತ ಈ ಸರಿ ಗಂಡು ಪಾಪು ಆಗಬೇಕಿತ್ತು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ನಮ್ಮ ಅಪ್ಪಾಜಿ ಡೆತ್ ಆಗಿದ್ರು, ಹಾಗಾಗಿ ನಮ್ಮ ಅಪ್ಪಾಜಿನೇ ಮತ್ತೆ ನನ್ನೊಟ್ಟೆಗೆ ಹುಟ್ಟು ಬರ್ತಾರೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಹಾಗೆ ತುಂಬ ಜನ ಹಾಗೆ ಹೇಳ್ತಾಯಿದ್ರು, ಸರಿ ಗಂಡು ಪಾಪುನೇ ಆಗುತ್ತೆ ಅಂತ. ಹಾಗೆ ನನಗೂ ಕೂಡ ಅದು ಆಸೆ ಇತ್ತು, ಈ ಸರಿ ಗಂಡು ಪಾಪು ಆಗಲಿ ಅಂತ. ಮೊದಲು ನನಗೆ ಫಸ್ಟು ಗಂಡು ಪಾಪುನೇ ಆಗಿತ್ತು. ನನಗೆ ಅದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ 1 ವರ್ಷದ ಪಾಪು, ಆಮೇಲೆ ಪಾಪು ಎಕ್ಸ್ಪೈರ್ ಆಯಿತು. ಹಾಗಾಗಿ ಈ ಸರಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಮಗಳು ಆಲ್ರೆಡಿ ಇದ್ಲಲ್ಲ, ಹಾಗಾಗಿ ಈ ಸರಿ ಗಂಡು ಪಾಪು ಆಗಲಿ ಅಂತ. ಬಟ್ ಈ ಸರಿನೂ ಹೆಣ್ಣು ಪಾಪು ಆಯಿತು. ಮಗಳುಟ್ಟಿದ್ದು ಖುಷಿನೇ, ಬಟ್ ಒಂದು ಹೆಣ್ಣು ಒಂದು ಗಂಡು ಇತ್ತು ಅಂದರೆ ಖುಷಿಯಾಗುತ್ತೆ. ಕೆಲವೊಬ್ರಿಗೆ ಹಾಗೆ ಅಲ್ವಾ, 2 ಆದರೆ ಹೆಣ್ಣೆ ಆಗುತ್ತೆ, ಇಲ್ಲ 2 ಗಂಡು. ಕೆಲವೊಬ್ಬರು ಸೆಕೆಂಡ್ ಒನ್ನು ಗರ್ಲ್ ಬೇಬಿ ಬೇಕು ಅಂದ್ರೆ ಅವ್ರಿಗೆ ಬಾಯಿ ಆಗುತ್ತೆ. ಬಟ್ ನಮಗೆ ಬಾಯಿ ಬೇಕು ಅಂದರೂ ಕೂಡ ಮತ್ತೆ ಗರ್ಲೇ ಆಯಿತು. ಖುಷಿ ಇದೆ, 2 ಹೆಣ್ಮಕ್ಳಾದರೂ ಖುಷಿ ಇದೆ. ಬಟ್ ಅದೊಂದು ಇತ್ತು ಅಂದರೆ ಇನ್ನೂ ಖುಷಿ ಅಲ್ವಾ. ಹಾಗಾಗಿ ಈ ಸರಿ ನನಗೆ ಹೆಣ್ಣು ಪಾಪುನೇ ಆಯಿತು. ನನಗಂತೂ ಒಂಥರ ಫುಲ್ ಈ ಸರಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತಲ್ವ, ಅದು ಸುಳ್ಳಾದಾಗ ಒಂಥರ ತುಂಬ ಬೇಜಾರಾಗುತ್ತೆ. ಬಟ್ ನಾವು ಮೊದಲೇ ಫಿಕ್ಸ್ ಆಗಿದ್ವಿ, ಯಾವುದಾದ್ರೂ ಪಾಪು ಆಗಲಿ ಓಕೆ ಅಂತೇಳ್ಬಿಟ್ಟು ಮೊದಲೇ ಫಿಕ್ಸ್ ಆಗಿದ್ವಿ. ಹಾಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಳೋಣ, ಯಾವ ಪಾಪು ಆದರೂ ಓಕೆ ಅಂತ ಕೂಡ ಮೊದಲೇ ಡಿಸೈಡ್ ಕೂಡ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಸರಿ ಹೆಣ್ಣು ಪಾಪುನೇ ಆಯಿತು ಅಂತ ಡಾಕ್ಟರ್ ಹೇಳಿರು, ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅಷ್ಟೇ ಅವಾಗೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡೋಣ ಅಂತ ಕೇಳಿರೋ ಡಾಕ್ಟ್ರು. ಓಕೆ ಮಾಡಿ ಅಂತೇಳ್ಬಿಟ್ಟು ಪಾಪು ಹೆಲ್ತ್ ಹೇಗಿದೆ ಅಂತ ಎಲ್ಲ ಕೇಳಿಕೊಂಡು, ಅದರಲ್ಲೂ ನಂದು 3ನೇದಲ್ವಾ, ಮತ್ತು ಇನ್ನೊಂದು ಅಂತ ಎಲ್ಲ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಅಷ್ಟೇ ಅವಾಗೇ ಮಾಡಿಸ್ಕೊಂಡ್ವಿ. ನನಗೆ ಹೆಣ್ಣು ಪಾಪು ಆಗಿದ್ದು. ಪಾಪು ವೆಯ್ಟ್ ಬಂದು 3 kg 200 ಗ್ರಾಮ್ ಇತ್ತು. ಪಾಪು ಕೂಡ ಅಷ್ಟೇ ಹೆಲ್ದಿಯಾಗಿ ಚೆನ್ನಾಗಿತ್ತು. ನಾವು ಇನ್ನೂ 15 ಡೇಸ್ ಮೊದಲೇ ಡೆಲಿವರಿ ಮಾಡಿಸಿದ್ದು. ಇನ್ನೂ 1 ವೀಕ್ 2 ವೀಕ್ ಹೋಗಿದ್ರೆ ಪಾಪು ವೆಯ್ಟ್ ಕೂಡ ಇನ್ನೂ ಜಾಸ್ತಿನೇ ಆಗೋದು. ಬಟ್ 15 ಡೇಸ್ ಮೊದಲೇ ನಾವು ಡೆಲಿವರಿ ಮಾಡಿಸಿದ್ರು ಕೂಡ ಪಾಪು ವೆಯ್ಟ್ ಕೂಡ ಚೆನ್ನಾಗಿತ್ತು. ಪಾಪು ಕೂಡ ಅಷ್ಟೇ ಹೆಲ್ದಿಯಾಗಿ ಇದ್ಲು. ಹಾಗಾಗಿ ಆವಾಗಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಆಯಿತು. ಆಮೇಲೆ ನೆಕ್ಸ್ಟು ವಾರ್ಡ್ಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಅಂತೂ ನನಗೆ ಅಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನೋ ಒಂಥರ ಬೇಜಾರು, ಯಾಕೆ ಈ ಥರ ಆಯಿತು. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ, ಅದು ಸುಳ್ಳಾದಾಗ ಒಂಥರ ಅದು ನೋವು ಅನುಭವಿಸಿದವ್ರಿಗೆ ಗೊತ್ತು. ಅವತ್ತಂತೂ ಫುಲ್ಲು ಬೇಜಾರಾಗ್ತಾಯಿತ್ತು.
ಹುಟ್ಟಿರೋ ಖುಷಿಗೆ ನಮ್ಮ ಮಗ ಹುಟ್ಟಲಿಲ್ವಲ್ಲ ಅನ್ನೋದು ಬೇಜಾರು ಜಾಸ್ತಿ ಆಯಿತು. ಮಗಳು ಹುಟ್ಟಿರೋದೊಂದು ಕಡೆ ಖುಷಿ ಆದ್ರೂ ಯಾಕೆ ಈ ಥರ ಆಯಿತು, ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತೀವಿ, ಒಂದು ಇದಿರುತ್ತಲ್ವ, ಅದು ಸುಳ್ಳಾದಾಗ ಏನೋ ಒಂಥರ ತುಂಬಾ ಬೇಜಾರಾಗ್ತಾಯಿತ್ತು ಅವತ್ತಂತೂ. ನನ್ನನ್ನು ನೋಡೋಕ್ಕೆ ಅಂತ ನಮ್ಮ ಹಸ್ಬೆಂಡ್ ಒಳಗಡೆ ಬಂದುಬಿಟ್ರು ಅಂತೂ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನರ್ಸ್ ಎಲ್ಲ ಬೈತಾಯಿದ್ರು, ಬಿ ಪಿ ಜಾಸ್ತಿ ಆಗುತ್ತೆ, ಅಳಬೇಡ, ಯಾಕೆ ಅಳ್ತಾ ಇದೆಯಾ ಅಂತ ಎಲ್ಲ. ನನಗೆ ಅಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಅದರಲ್ಲೂ ಡೇ ಟೈಮ್ ಡೆಲಿವರಿ ಆಗಿದ್ದು. ಒಂದು 2 ಅವರು ಅನಸ್ತೇಷಿಯಾ ಪವರ್ ಇರುತ್ತೆ. ಆವಾಗ ಅಷ್ಟು ನೋವು ಏನೂ ಗೊತ್ತಾಗೋದಿಲ್ಲ. ಮತ್ತೇನು ಅಂದರೆ ನನಗೆ ಇದು 3ನೇ ಸಿ ಸೆಕ್ಷನ್ ಆದರೂ ನನಗೇನು ಎಕ್ಸ್ಟ್ರಾ ಪೇಯ್ನ್ ಆ ಥರ ಏನು ಅನ್ನಿಸ್ಲಿಲ್ಲ. ಫಸ್ಟು ಸೆಕೆಂಡ್ ಹೇಗಿತ್ತು ಅದೇ ರೀತಿಯೇ ಅಂತ ಅನ್ನಿಸ್ತು. ಅದ್ರಾಗೂ ನನಗೆ ಇದು 5 ವರ್ಷ ಗ್ಯಾಪ್ ಇತ್ತು. ನನಗೆ ನನ್ನ ಮಗಳು ಹುಟ್ಟಿದಾಗ 2ನೇ ಸಿ ಸೆಕ್ಷನ್ನು. ಫಸ್ಟು 2018ರಲ್ಲಿ ಸಿ ಸೆಕ್ಷನ್ ಆಗಿದ್ದು. ನೆಕ್ಸ್ಟ್ 2020, ಆಮೇಲೆ ಇದು 25. ಒಂದು 4 ವರ್ಷ ಗ್ಯಾಪ್ ಬೇಕು ಅಂತ ಹೇಳಿದರು ಡಾಕ್ಟರ್ ನನಗೆ. ನನ್ನ ಮಗಳು ಹುಟ್ಟಿದಾಗೆ ಹೇಳಿದರು, ಆಲ್ರೆಡಿ 2 ಸಿ ಸೆಕ್ಷನ್ ಆಗಿರೋದ್ರಿಂದ ನೆಕ್ಸ್ಟ್ ನಿನ್ನ ಮಗು ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 4 ವರ್ಷ ಗ್ಯಾಪ್ ಇರಲಿ ಅಂತ ಹೇಳಿದರು. ನಾವು ಓಕೆ ಅಂತ ಹೇಳಿಬಿಟ್ಟು ಪ್ಲ್ಯಾನಿಂಗಲ್ಲೇ ಇದ್ವಿ. ನನಗಿದು 3ನೇ ಸಿ ಸೆಕ್ಷನ್ ಆದ್ರೂ ತುಂಬ ಏನು ಡಿಫ್ರೆನ್ಸ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಗ್ಯಾಪ್ ಜಾಸ್ತಿ ಇತ್ತಲ್ವ, ಹಾಗಾಗಿ ನನಗೆ ಬೆಟರ್ ಅಂತಲೇ ಅನ್ನಿಸ್ತು. ಮಾಮೂಲಿ ಫಸ್ಟು ಸೆಕೆಂಡ್ ಸಿ ಸೆಕ್ಷನ್ ಎಲ್ಲ ಹೇಗಿತ್ತೋ ಅದೇ ರೀತಿನೇ ಅನ್ನಿಸ್ತು. ಬಟ್ಟು ಇದು ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾನು ಮಾಡಿಸಿದ್ದು. 1 ಡೇಗೆಲ್ಲ ಎದ್ದುಬಿಟ್ಟು ನನಗೆ ಬೆಳಗ್ಗೆ ಸಿ ಸೆಕ್ಷನ್ ಆಗಿದ್ದು 10:30ಗೆ, ನೈಟ್ 10:30ಗೆಲ್ಲ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ನಮಗೆ ಸಪೋರ್ಟ್ ಕೊಟ್ಟು ಎದ್ದೋಳಿಸ್ಬಿಟ್ಟು 2 ಫ್ಲೋರು ಮೇಲ್ಭಾಗಕ್ಕೆ ನಡ್ಕೊಂಡೇ ಹೋದೆ. 2 ಫ್ಲೋರ್ ಮೇಲೆ ನಮ್ಮದು ರೂಮ್ ವಾರ್ಡ್ ಇತ್ತಲ್ಲ, ಅಲ್ಲಿಗೆ ನಡ್ಕೊಂಡೇ ಕರ್ಕೊಂಡು ಹೋದರು. ಹೋದೆ. ನಿಂತ್ಕೊಳ್ಳೋವರೆಗೂ ನಮಗೆ ಕಷ್ಟ ಅನ್ನುತ್ತೆ. ಸಪೋರ್ಟ್ ತೊಗೊಂಡು ನಮ್ಮನ್ನು ಎದ್ದು ನಿಲ್ಲಿಸಿರೆ ಆಮೇಲೆ ನಡೆಯೋದಕ್ಕೇನು ಕಷ್ಟ ಅನಿಸೋದಿಲ್ಲ. ಬಟ್ಟು ನನಗೆ ಮತ್ತೆ ಸೆಕೆಂಡ್ ಡೇ ಓಕೆ, ಥರ್ಡ್ ಡೇ ಸ್ವಲ್ಪ ಪೇಯ್ನ್ ಜಾಸ್ತಿ ಅಂತ ಅನ್ನಿಸ್ತು. ಅದು ಯಾಕೆ ಅಂದರೆ ಪ್ಲಾಸ್ಟರ್ ಹಾಕಿದ್ರಲ್ವ, ಅದು ಪ್ಲಾಸ್ಟರು ಬಿಗಿತಾ ಇತ್ತು. ಅದಕ್ಕೂ ತುಂಬಾ ಪೇಯ್ನ್ ಅಂತ ಅನ್ನಿಸ್ತು. ಆಮೇಲೆ ಪ್ಲಾಸ್ಟರ್ ಎಲ್ಲ ತೆಗೆದ್ಮೇಲೆ ಆರಾಮಾಯಿತು. ಆಮೇಲೆ 1 ವೀಕಿಗೆಲ್ಲ ನಾನು ಆರಾಮಾಗಿ ಎದ್ದು ಓಡಾಡೋದಕ್ಕೆಲ್ಲ ನನಗೆ ಆರಾಮಾಯಿತು. ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ನಾವು ಸ್ವಲ್ಪ ತುಂಬ ಕೇರಾಗೆ ಹುಷಾರಾಗಿದ್ವಿ ಅಂದರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆ ಕಡೆ ಈ ಕಡೆ ತುಂಬ ಸಡನ್ನಾಗಿ ಎದ್ದೋಡೋದು, ಒಳ್ಳೋದು ಈ ಥರ ಏನಾದರೂ ಮಾಡ್ಕೊಳ್ಳೋದು, ಅಥವಾ ಗಾಯ ಇರುತ್ತಲ್ಲ ಅದೇನಾದರೂ ನೀಟಾಗಿ ಒಣಗದೆ ಕೀವಾಗೋದು, ಈ ಥರದ್ದೆಲ್ಲ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತವೆ. ನನಗೆ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ತುಂಬ ಹುಷಾರಾಗಿದ್ದೆ. ಯಾಕೆಂದರೆ 2 ಸಿ ಸೆಕ್ಷನ್ ಆಗಿತ್ತಲ್ವ, ಅವಾಗೂ ಅಷ್ಟೇ ನನಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ ಇರಲಿಲ್ಲ. ಅದರಲ್ಲೂ ನಮ್ಮ ಮನೆಗೆ ತುಂಬಾ ಕೇರ್ ಮಾಡ್ತಾರೆ. ಸ್ನಾನ ಡೆಲಿವರಿ ಆಗಿ ನೆಕ್ಸ್ಟ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರಲ್ಲ, ಆವಾಗಂತೂ ನಾನು ತುಂಬಾ ಅಳ್ತಾ ಇದ್ದೆ. ನಾವು ಒಬ್ಬಳೇ ಮಲ್ಕೊಂಡಿರ್ತಿದ್ದೆ ಅಲ್ವ, ಅದು ನೆನೆಸ್ಕೊಂಡು ತುಂಬಾ ಅಳು ಬರ್ತಾಯಿತ್ತು. ಅದೇನು ಒಂಥರ ಒಂದು ಗಂಡು ಮಗು ಒಂದು ಹೆಣ್ಮಗು ಇದ್ದರೆ ಅದೊಂಥರ ಚಂದ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಮ್ಮ ಮನೆಯವ್ರು ಬಂದ್ರಂತೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಮತ್ತೆ ಆಗಿದ್ದೆ ಅಲ್ವ, ಆಗಿದ್ಮೇಲೆ ಯಾಕೆ ಯೋಚನೆ ಮಾಡಬೇಕು, ಯಾವುದಾದ್ರೂ ಆಗಲಿ ಮಕ್ಕಳೇ ಅಲ್ವಾ ಅಂತ ಎಲ್ಲರೂ ಬಂದವರೆಲ್ಲ ಸಮಾಧಾನ ಮಾಡ್ತಿದ್ರು. ಬಟ್ ನನಗೆ ಅಂತೂ ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಲ್ಲರ ಮುಂದೆನೂ ತೋರಿಸ್ಕೊಳಕ್ಕಾಗಲ್ಲ ಅಲ್ವ. ನಮ್ಮ ಮನೆಯವ್ರು ಬಂದರು ಅಂದರೆ ನನಗೆ ಜಾಸ್ತಿನೇ ಅಳು ಬಂದುಬಿಡೋದು. ಯಾಕೆಂದರೆ ಆ ಫೀಲಿಂಗ್ಸ್ ಅನ್ನೋದನ್ನ ನಾನು ಜಾಸ್ತಿ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಮನೆಯವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಹಾಗಾಗಿ ಅವ್ರು ಬಂದರು ಅಂದರೆ ನನಗೆ ಕಣ್ಣಲ್ಲಿ ನೀರು ಸುರಿದು ಹೋಗ್ತಿರೋವು. ಅವರು ಮತ್ತೆ ಆಮೇಲೆ ನನಗೆ ನರ್ಸು ಇದ್ರಲ್ಲ ಅಲ್ಲಿ, ಅವರು ಒಳಗಡೆನೇ ಬಿಡ್ತಾ ಇರಲಿಲ್ಲ ಯಾರನ್ನೂ. ನೀವು ಯಾರೂ ಬರಬೇಡಿ, ಹೊರಗಡೆ ಹೋಗಿ, ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀವು ಯಾರಾದರೂ ಬಂದರೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತಾಯಿದ್ರು. ಹಂಗಾಗಿ ಅವತ್ತಿನ ದಿನ ಅಂತೂ ನನಗೆ ಪೇಯ್ನ್ಗಿನ್ನ ಏನೋ ಒಂಥರ ಮನಸ್ಸಲ್ಲಿ ತಳಮಳ ಅಂತೀವಲ್ಲ, ಆ ಥರ ತುಂಬಾ ಅಳು ಬರ್ತಾಯಿತ್ತು. ನನ್ನ ಮಗಳು ಕೂಡ ಅಷ್ಟೇ ಬರ್ತಾಯಿದ್ಲು. ಬಂದು ಅವಳು ಕೂಡ ನನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾಯಿರೋ ಹಾಗೆ ಪಾಪನ್ನು ಕೂಡ ಅಷ್ಟೇ ಕರ್ಕೊಬಂದು ಫೀಡೆಲ್ಲ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಂದು ಡೆಲಿವರಿ ಎಲ್ಲ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿರೋ, ಅಲ್ಲಂತೂ ನನಗೆ ತುಂಬಾ ಅಳು ಬರ್ತಾಯಿತ್ತು. ಎಷ್ಟು ಅಳು ಕಂಟ್ರೋಲ್ ಮಾಡಿಕೊಂಡ್ರು ಅಳು ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಏನಕ್ಕೆ ಅಳು ಬರ್ತಾಯಿತ್ತು ಅಂದರೆ, ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸರಿ ಗಂಡು ಪಾಪು ಆಗುತ್ತೆ ಅಂತ. ಬಟ್ ಅದು ಸುಳ್ಳಾಯಿತು, ಹೆಣ್ಣು ಪಾಪು ಆಯ್ತಲ್ಲ. ಹಂಗಾಗಿ ತುಂಬಾ ಅಳು ಬರ್ತಾಯಿತ್ತು. ಹೆಣ್ಮಗು ಹುಟ್ಟಿದೆ ಅಂತಲೇ, ಒಂದು ಗಂಡು ಒಂದು ಹೆಣ್ಣು ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮೊದಲು ನನಗೆ ಗಂಡು ಪಾಪುನೇ ಆಗಿತ್ತು. ಗಂಡು ಪಾಪು ಆಗಿ 1 ವರ್ಷ ಆಯಿತು ಆ ಪಾಪು. ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಆ ಪಾಪ ಎಕ್ಸ್ಪೈರ್ ಆಯಿತು. ಹಾಗಾಗಿ ಅವನೇ ಹುಟ್ಟು ಬರ್ತಾನೆ. ಆಗ ಮತ್ತು ಅಪ್ಪಾಜಿ ಕೂಡ ಎಕ್ಸ್ಪೈರ್ ಆಗಿದ್ದರು. ಹಾಗಾಗಿ ನಮ್ಮ ಅಪ್ಪನೇ ನನ್ನ ಹೊಟ್ಟೆಗೆ ಮತ್ತೆ ಹುಟ್ಟು ಬರ್ತಾರೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾಯಿದ್ರು. ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ನಮ್ಮ ಮನೇಲಿ ಎಲ್ರೂ.
ಮತ್ತೆ ಒಂದು ಫಿಕ್ಸ್ ಕೂಡ ಆಗಿದ್ವಿ. ಏಕೆಂದರೆ ಹೊಟ್ಟೆಗಿರೋದು ನಮ್ಗೆ ಯಾವುದು ಅಂತ ಗೊತ್ತಿರಲ್ಲ ಅಲ್ವಾ? ಒಂದು ಗಂಡು ಪಾಪುನೇ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಯಾವುದಾದ್ರೂ ಆಗಲಿ ಅಂತ ಕೂಡ ಒಂದು ಡಿಸೈಡ್ ಮಾಡಿದ್ವಿ. ನಾನು ಮಾತಾಡೋವಾಗ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಯಾವುದಾಗುತ್ತೆ ಅಂದರೆ, ಯಾವುದೋ ಒಂದು ಆಗುತ್ತೆ ಬಿಡೆ, ಯಾವುದಾದ್ರೂ ಆಗಲಿ ಸಾಕು ನಾನಲ್ವಾ ಅಂತ ನಮ್ಮ ಮನೆಯವ್ರು ಮೊದಲಿಂದ ಹೇಳ್ತಾಯಿದ್ರು. ಆ ಮಾತು ಕೇಳಿ ಕೂಡ ಖುಷಿ ಆಗ್ತಾಯಿತ್ತು. ನಾನು ಈ ಸರಿ ಒಂದು ಗಂಡು ಪಾಪುನೇ ಆಗುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ರಾಂಗ್ ಆಯಿತು. ಹಾಗಾಗಿ ತುಂಬಾ ಅಳು ಬರ್ತಾಯಿತ್ತು. ಪಾಪುನಂತೂ ಕರ್ಕೊಬಂದು ತೋರಿಸ್ದಾಗ ತುಂಬ ಖುಷಿಯಾಯಿತು ಮಗಳನ್ನ ನೋಡಿ. ಬಟ್ ನನ್ನ ಮಗಳು ಕೂಡ ಬರ್ತಾಯಿದ್ಲು. ಅವಳಿಗೆ ಹೆಣ್ಣು ಪಾಪುನೇ ಬೇಕಿತ್ತು. ನನ್ನ ಮಗಳು ದೊಡ್ಡವಳು ಏನಿದ್ದಾಳಲ್ಲ, ಅವಳಂತೂ ನಾನು ಪ್ರೆಗ್ನೆಂಟ್ ಆದಾಗಿಂತ ಯಾವ ಪಾಪು ಆಗುತ್ತೆ ಅಂತ ಯಾರಾದರೂ ಯಾವ ಪಾಪು ಬೇಕೇ ನಿಂಗೆ ಅಂದರೆ, ನಂಗೆ ತಂಗಿ ಪಾಪು ಬೇಕು, ತಂಗಿ ಪಾಪು ಬೇಕು ಅಂತಲೇ ಹೇಳ್ತಾಯಿದ್ಲು. ಎಲ್ಲರೂ ಹೇಳ್ತಾಯಿದ್ರು ತಂಗಿ ಪಾಪು ಅಂತ ಹೇಳ್ತಿದ್ದೆಲ್ಲ, ಈಗ ತಂಗಿ ಪಾಪುನೇ ಬಂದಿದೆ ನೋಡು ಅಂತ. ಅವಳು ಕೂಡ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾಯಿದ್ಲು. ನಾನು ಅಳೋದು ನೋಡ್ಬಿಟ್ಟು ಅಲ್ಲಿ ನರ್ಸ್ ಅಂತೂ ನಮ್ಮ ಮನೆಯವ್ರು ಬಂದರೆ ಸಾಕು ನಾನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಹಾಗಾಗಿ ಯಾರನ್ನೂ ಒಳಗಡೆ ಬಿಡಬೇಡಿ, ಮತ್ತು ಅಳೋದಕ್ಕೆ ಮತ್ತು ಟೆನ್ಷನ್ ಜಾಸ್ತಿ ತೊಗೊಂಡ್ರೆ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ಬಿ ಪಿ ಜಾಸ್ತಿ ಆಗುತ್ತೆ, ನೀವು ಯಾರೂ ಒಳಗಡೆ ಬರಬೇಡಿ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತೇಳಿ ಒಳಗಡೆನೇ ಬಿಡ್ತಾ ಇರಲಿಲ್ಲ. ಅದು ಡೇ ಟೈಮ್ ಬೇರೆ ಡೆಲಿವರಿ ಆಯ್ತಲ್ವ, ಡೇ ಟೈಮ್ ನಿದ್ದೆ ಕೂಡ ಬರ್ತಾಯಿಲ್ಲ. ಅನಸ್ತೇಷಿಯಾ ಪವರ್ ಕಮ್ಮಿ ಆಗ್ತಾ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು. ಅನಸ್ತೇಷಿಯಾ ಪವರ್ ಇತ್ತಲ್ವ, ಆವಾಗ ಪೇಯ್ನ್ ಕೂಡ ಗೊತ್ತಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ. ಅವರು ನಿದ್ದೆ ಮಾಡು ನೀನು, ಮಲ್ಕೋ ರೆಸ್ಟ್ ಮಾಡು ಅಂತಾರೆ. ಬಟ್ ನಂಗೆ ನಿದ್ದೆ ಬರ್ತಾಯಿಲ್ಲ. ಏನೋ ಒಂಥರ ಮನಸ್ಸಲ್ಲಿ ದುಃಖ, ಒಂದು ಸುಮ ದುಃಖ ಬರ್ತಾಯಿದೆ. ಅದು ಅಳೋದಕ್ಕೂ ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಹಾಗೆ ಪಕ್ಕದಲ್ಲೆಲ್ಲ ಬೇರೆಯವ್ರು ಇದ್ರಲ್ವ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಡೇ ಟೈಮ್ ಅಲ್ವ, ನಿದ್ದೆ ಅಂತೂ ಬರ್ತಾನೆ ಇರಲಿಲ್ಲ ನನಗೆ. ಆಮೇಲೆ ಅನಸ್ತೇಷಿಯಾ ಪವರೆಲ್ಲ ಹೋದ್ಮೇಲೆ ಸ್ವಲ್ಪನೇ ಪೇಯ್ನ್ ಸ್ಟಾರ್ಟ್ ಆಯಿತು. ಡಾಕ್ಟ್ರು ಸ್ವಲ್ಪ ಎಲ್ಲ ಆ ಕಡೆ ಒಂದು 5 ಅವರ್ಸ್ ಆದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಒಳ್ಕೊಳ್ಳೋದು ಎಲ್ಲ ಟ್ರೈ ಮಾಡು, ಕಾಲೆಲ್ಲ ಆಡಿಸೋದು ಎಲ್ಲ ಮಾಡು ಅಂತ ಹೇಳ್ತಾಯಿದ್ರು ಬಂದು. ನೆಕ್ಸ್ಟು ನನಗೇನು ತುಂಬ ಇದು ಮೂರನೇದಾದರೂ ನನಗೇನು ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಫಸ್ಟ್ನೇದು ಮತ್ತು ಎರಡನೇದಕ್ಕೆ ನನಗೆ 2 ವರ್ಷ ಗ್ಯಾಪ್ ಇತ್ತು. ಬಟ್ ಎರಡನೇದಕ್ಕೂ ಇದು ಮೂರನೇದಕ್ಕೆ ನನಗೆ 5 ವರ್ಷ ಗ್ಯಾಪ್ ಇತ್ತು. ಹಾಗಾಗಿ ತುಂಬ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಎರಡನೇದ್ರಲ್ಲಿ ಏನು ಪೇಯ್ನ್ ಇತ್ತೋ ಅಷ್ಟೇ ಪೇಯ್ನೇ ಇತ್ತು ಈ ಸರಿ ಕೂಡ. ಹಾಗೆ ನೆಕ್ಸ್ಟು ನಂದು ಬೆಳಗ್ಗೆ ಡೆಲಿವರಿ ಆಗಿತ್ತು. ಡೆಲಿವರಿ ಆಗಿ ನೆಕ್ಸ್ಟು ಸಂಜೆ ಅಂದರೆ ನೈಟು ನನಗೆ ಫಸ್ಟು ಸೆಕೆಂಡ್ ಫ್ಲೋರಲ್ಲಿ ನಾವು ರೂಮ್ ತೊಗೊಂಡಿದ್ದಿದ್ದು. ಅಲ್ಲಿಗೆ ಸೆಕೆಂಡ್ ಫ್ಲೋರ್ಗನ ನಡೆಸ್ಕೊಂಡು ಕರ್ಕೊಂಡೋದ್ರು. ಎದ್ದೋಳ್ಸೋದಕ್ಕೆ ಸಪೋರ್ಟ್ ಬೇಕು, ಎದ್ಮೇಲೆ ಆರಾಮಾಗೆ ನಡಿಬೋದು ಅಂತ ಅನ್ನಿಸ್ತು. ಸ್ವಲ್ಪ ಹೆಜ್ಜೆ ಎತ್ತಿಡೋ ಒಂದು 2 ಹೆಜ್ಜೆ ಇಡೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಆರಾಮಾಗಿ ಮೇಲುಕನ ನಡ್ಕೊಂಡು ಹೋದೆ. ನಮ್ಮ ಹಸ್ಬೆಂಡು ಮತ್ತು ಇನ್ನೊಬ್ಬರಲ್ಲಿ ಆಯಾ ಇದ್ರಲ್ಲ, ಅವರು ಕೂಡ ಹೆಲ್ಪ್ ಮಾಡಿದ್ರು. 2 ಫ್ಲೋರು ಕೂಡ ಅಷ್ಟೇ ನಡ್ಕೊಂಡು ಆರಾಮಾಗಿ ಮೇಲ್ಗಡೆ ಹೋದೆ. ಆಮೇಲೆ ಅಲ್ಲೂ ಕೂಡ ಅಷ್ಟೇ ಒನ್ ಡೇ ಸ್ವಲ್ಪ ಎದ್ದೋಳ್ಸೋದಕ್ಕೆಲ್ಲ ಸಪೋರ್ಟ್ ಬೇಕಿತ್ತು. ನೆಕ್ಸ್ಟ್ ಡೇಯಿಂದ ಸ್ವಲ್ಪ ಆರಾಮಾಗಿ ನಾನೇ ಎದ್ದು ವಾಕೆಲ್ಲ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು 3ನೇ ದಿನ ಸ್ವಲ್ಪ ಪೇಯ್ನ್ ಜಾಸ್ತಿ ಅನ್ನಿಸ್ತು ನನಗೆ. ಯಾಕೆಂದರೆ ಪ್ಲಾಸ್ಟರ್ ಹಾಕಿದ್ರಲ್ವ, ಆ ಪ್ಲಾಸ್ಟರ್ ಬಿಗಿತಾ ಇತ್ತು, ತುಂಬಾ ಪೇಯ್ನ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಅದು ಪ್ಲಾಸ್ಟರೆಲ್ಲ ರಿಮೂವ್ ಮಾಡಿದ್ಮೇಲೆ ಮತ್ತೆ ಪೇಯ್ನ್ ಕೂಡ ಕಡಿಮೆ ಆಯಿತು. ನನ್ನ ಮಗಳು ಕೂಡ ಅಷ್ಟೇ ಆರಾಮಾಗಿದ್ಲು. ಮತ್ತು ನನಗೆ ಹಾಲು ಕೂಡ ಚೆನ್ನಾಗಾಯಿತು. ಹಾಲು ಆದರೆ ಮಕ್ಕಳನ್ನ ಸಾಕೋದು ಕಷ್ಟ ಇಲ್ಲ ಅಂತ ಹೇಳ್ತಾರಲ್ವ, ಹಾಗಾಗಿ ನನ್ನ ಮಗಳು ಕೂಡ ಅಷ್ಟೇ, ಈಗಲೂ ಕೈನೂ ಕಾಟ ಕೊಡೋದಿಲ್ಲ. ಪಾಪ ಆರಾಮಾಗಿ ಸೈಲೆಂಟಾಗಿ ನಿದ್ದೆ ಮಾಡುತ್ತೆ. ಹೊಟ್ಟೆ ತುಂಬ ಹಾಲು ಕುಡಿದ್ಬಿಟ್ಟು ಆರಾಮಾಗೆ ಮಲ್ಕೊಳ್ಳುತ್ತೆ. ಹಾಗಾಗಿ ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆ ತುಂಬ ಜನ ಕೂಡ ಬಂದಿದ್ರು. ಬಟ್ ಹಾಸ್ಪಿಟಲಲ್ಲಿ ನಾನು ಯಾವುದೂ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಅಲ್ಲೂ ಕೂಡ ಅಷ್ಟೇ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದು ಪಾಪನ ನನ್ನೆಲ್ಲ ನೋಡ್ಕೊಂಡೋದ್ರು. ಎಲ್ಲರೂ ಹೇಳೋದೊಂದೇ, ಹೆಣ್ಮಕ್ಳು ಯಾವುದಾದ್ರೂ ಆಗಲಿ 2 ಮಕ್ಳು ಆರೋಗ್ಯವಾಗಿದ್ದರೆ ಸಾಕು ಬಿಡು, ಗಂಡು ಮಕ್ಳೇನಾಗ್ತಾರೆ ಹೆಣ್ಮಕ್ಳೇ ಆಗೋದು ಅಂತ ಎಲ್ಲ ಹೇಳ್ತಾರೆ. ಬಟ್ ಅದೊಂದು ಇರುತ್ತಲ್ಲ, ಒಂದು ಗಂಡು ಒಂದು ಹೆಣ್ಣು ಆಯಿತು ಅಂದರೆ ಯಾವುದು ರೀತಿ ಪ್ರಾಬ್ಲಮ್ ಅನಿಸೋದಿಲ್ಲ. ಬಟ್ 2 ಹೆಣ್ಮಕ್ಳು 2 ಗಂಡಾದರೂ ಬೇಜಾರಾಗುತ್ತೆ, 2 ಹೆಣ್ಣಾದರೂ ಬೇಜಾರಾಗುತ್ತೆ. ಅದೊಂದು ಆಯಿತು ಅಂದರೆ ಎಲ್ರಿಗೂ ಖುಷಿನೇ ಆಗುತ್ತೆ. ಬಟ್ ನನಗೆ ಒಂದೇನು ಅಂದರೆ, ಮೊದಲು ಪಾಪು ಆಗಿತ್ತು, ಅದು ಅವನು ಇದ್ದಿದ್ದಷ್ಟೊತ್ತಿಗೆ ಆಲ್ರೆಡಿ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ತಿದ್ದ. ಬಟ್ ಅದು ಎಕ್ಸ್ಪೈರ್ ಆಯ್ತಲ್ಲ, ಅದು ಕೂಡ ನನಗೆ ತುಂಬಾ ನೋವು. ಅದನ್ನು ಮಾತ್ರ ಮರೆಯೋದಕ್ಕಾಗೋದೇ ಇಲ್ಲ. ಒಂದು ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಹಾಗೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಸಾಯ್ತಾರಲ್ಲ, ಆ ಥರ ಆದಾಗ ನಮ್ಗದು ನಾವು ಸಾಯೋವರೆಗೂ ಅದು ನಮಗೆ ನೆನಪಾಗೇ ಉಳಿಯುತ್ತೆ. ಅದನ್ನು ನಾವು ಮರೆಯೋದಕ್ಕಾಗೋದೇ ಇಲ್ಲ. ಹಾಗಾಗಿ ಇದು ಗಂಡು ಪಾಪು ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಬಟ್ ಅದು ಸುಳ್ಳಾಯಿತು. ಆದರೂ ಮಗಳಾದರೂ ಓಕೆ, ನನಗೆ ಖುಷಿನೇ. ಇಬ್ಬರು ಹೆಣ್ಮಕ್ಳಾದ್ರೂ ನಮ್ಮ ಮಕ್ಕಳೇ ಅಲ್ವಾ, ನಾವು ಚೆನ್ನಾಗಿ ಸಾಕಿ ಇವ್ರನ್ನೇ ಇಬ್ರೂ.
ಇಷ್ಟ ಆಯಿತು ನನ್ನ ಒಂದು ಡೆಲಿವರಿ ಜರ್ನಿ. ನನಗೆ ಡೆಲಿವರಿ ಆಗಿ 4 ಡೇಸ್ಗೆಲ್ಲ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿದ್ರು. ಮನೆಗೆ ಬಂದ್ವಿ. ನಂದು ಸ್ಟಿಚಸ್ ಕೂಡ ಅಷ್ಟೇ, ಒಂದು ಸ್ಟಿಚ್ ಮಾತ್ರ ಲಾಸ್ಟ್ ಸ್ಟಿಚ್ಚು ಬಿಚ್ಚಿರಷ್ಟೇ, ಅಂದರೆ ಕಟ್ ಮಾಡ್ತಾರೆ. ಇನ್ನು ಅದಾಗೆ ಕರ್ಗೋತ ಆ ಥರ ಸ್ಟಿಚಸ್ ಎಲ್ಲ ಹಾಕಿರ್ತಾರೆ. ಮನೆಗೂ ಕೂಡ ಅಷ್ಟೇ ಬಂದು ಒಂದು ವೀಕು ಆಮೇಲೆ ಆರಾಮಾಗಿ ಎದ್ದು ಓಡಾಡೋದಕ್ಕೆಲ್ಲ ತುಂಬಾ ಈಸಿ ಆಯಿತು. ಹಾಗೆ ಮನೇಲಿ ಕೂಡ ಅಷ್ಟೇ ತುಂಬಾ ಕೇರ್ ಮಾಡುತ್ತೆ ಅಮ್ಮ. ಹಾಗಾಗಿ ನಂದು ಏನು ಗೊತ್ತಾ, ನಮಗೆ ಗಾಯ ನೀಟಾಗಿ ವಾಸಿ ಆಯಿತು ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಗಾಯ ನೀಟಾಗಿ ವಾಸಿ ಆಗಬೇಕು. ನಾವು ಎದ್ದೋಳೋದು ಮಲ್ಕೊಳ್ಳೋದು ಎಲ್ಲ ಕೂಡ ಅಷ್ಟೇ ಸ್ವಲ್ಪ ಸಪೋರ್ಟ್ ಇದ್ದರೆ ಬೇಗ ವಾಸಿ ಆಗುತ್ತೆ. ಹಾಗೆ ಗಾಯಕ್ಕೂ ಕೂಡ ಅಷ್ಟೇ ನೀರು ಹಾಕೊಳ್ಳೋದೆಲ್ಲ ಜಾಸ್ತಿ ಮಾಡಬಾರ್ದು. ಕೀವಾಯಿತು ಅಂದರೆ ತುಂಬಾ ಕಷ್ಟ. ಕೀವಾಗದೇ ಇರೋ ರೀತಿ ನೋಡ್ಕೋಬೇಕು ನಾವು ಗಾಯನ. ನನ್ನ ದೊಡ್ಡ ಮಗಳಿಗಂತೂ ತುಂಬಾ ಖುಷಿ, ತಂಗಿ ಹುಟ್ಟಿದ್ದಾಳೆ ಅಂತ. ಮುಂದೆ ಹೇಗೆ ಇಬ್ಬರು ಇರ್ತಾರೋ ಗೊತ್ತಿಲ್ಲ. ಇವಾಗಂತೂ ಅವಳಿಗೆ ತುಂಬಾ ಖುಷಿಯಾಗಿದೆ. ನನಗೆ ತಂಗಿ ಬೇಕು ಅಂತ ಹೇಳ್ತಾಯಿದ್ಲು. ಅವಳ ಆಸೆ ಅಂತಲೇ ತಂಗಿನೇ ಹುಟ್ಟಿದ್ದಾಳೆ. ನನ್ನ ಮಗಳು ಚಿಕ್ಕವಳು ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದಾಳೆ. ನಾನು ಕೆಲವೊಂದು ಟೈಮ್ ಅಂದ್ಕೊತಾ ಇರ್ತೀನಿ, ಮಕ್ಕಳು ಏನಂತಾರೆ ಅದು ಆಗುತ್ತೆ ಅಂತಾರಲ್ಲ, ಹಾಗೆ ಅವಳು ಯಾವಾಗಲೂ ಅಷ್ಟೇ ನಂಗೆ ತಂಗಿ ಪಾಪು ಬೇಕು ಅಂತ ಹೇಳ್ತಾಯಿದ್ಲು. ಹಾಗಾಗಿ ತಂಗಿ ಪಾಪುನೇ ಹುಟ್ಟಿದೆ ಅಮ್ಮ ನಿನಗೆ ಅಂತ ಕೂಡ ನಾನು ಹೇಳ್ತಾ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ದೇವರು ಯಾವ್ದು ಕೊಡ್ತಾನೆ ಅದನ್ನು ನಾವು ತೊಗೋಬೇಕಷ್ಟೆ. ನಮ್ಮ ಕೈಯಲ್ಲಿ ಏನಿರುತ್ತೆ ಅಲ್ವಾ. ಹೊಟ್ಟೆಗಿರೋದನ್ನ ಯಾರೂ ನೋಡೋದಕ್ಕೂ ಆಗೋದಿಲ್ಲ, ನೋಡಿ ಮಾಡಿ ಮಾಡಿಸೋದಕ್ಕೂ ಆಗೋಲ್ಲ, ಅದು ಒಳ್ಳೆಯದು ಅಲ್ಲ. ಹಾಗಾಗಿ ನಮಗೆ ಯಾವುದು ಅದೃಷ್ಟ ಇರುತ್ತೆ ಆ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕಷ್ಟೆ. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತು ನನ್ನ ಮಗಳಿಬ್ಬರು ಕೂಡ ಅಷ್ಟೇ ಆರಾಮಾಗಿದ್ದೀವಿ. ಈಗ ಆಲ್ರೆಡಿ 2 ಮಂತ್ಸ್ ಆಗ್ತಾ ಬಂದಿನ್ನೇನು 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. 1.5 ಮಂತ್ ವ್ಯಾಕ್ಸಿನ್ ಕೂಡ ಆಯಿತು ಅವಳಿಗೆ. ವ್ಯಾಕ್ಸಿನ್ ಹಾಕ್ದಾಗೂ ಅಷ್ಟೇ ಆರಾಮಾಗಿದ್ದಾಳೆ ಅವಳು. ನಂದು ಡೆಲಿವರಿ ಎಲ್ಲ ಆದಮೇಲೆ ಡಾಕ್ಟ್ರು ಕೇಳ್ತಾಯಿದ್ರು, ಇನ್ನೊಂದು ಅಂದರೆ ಇನ್ನೂ ಆಪ್ರೇಷನ್ ಮಾಡಿದ್ರಲ್ಲ, ಆಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡೋ ಟೈಮ್ಗೆ ಮಾಡೋದಾ ಬೇಡವಾ, ಇನ್ನೊಂದು ಟ್ರೈ ಮಾಡ್ತೀರಾ ಅಂತ. ನಾನಿಲ್ಲ ಸರ್ ಬೇಡ ಅಂತ. ಇನ್ನೊಂದು 4 ಕೂಡ ಆಗುತ್ತೆ, ಏನಿಲ್ಲ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು ಅವರು. ಬಟ್ ನಾನು ಬೇಡ ಸರ್, ಈಗಲೇ 3 ಆಗಿದೆ, ನಾವು ಚೆನ್ನಾಗಿದ್ರಲ್ವ ನಮ್ಮ ಮಕ್ಕಳು ನಾವು ನೋಡ್ಕೊಳ್ಳೋದಕ್ಕಾಗೋದು, ಮೊದಲು ನಾವು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಬೇಡ ಅಂತ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ. ಯಾವುದಾದ್ರೂ ಆಗಲಿ ಆಪ್ರೇಷನ್ ಮಾಡಿಸೋಣ ಅಂತ. ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಯಾವುದಾದ್ರೂ ಆಗಲಿ ಮಾಡಿಸೋಣ ಅಂತ ಅವರು ಹೇಳಿದರು. ಹಾಗೆ ನಮ್ಮ ಮನೇಲೂ ಕೂಡ ಅಷ್ಟೇ, ಯಾವುದಾದ್ರೂ ಆಗಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿರು. ನಮ್ಮ ಅತ್ತೆ ಕೂಡ ಹೇಳಿರು, ಯಾವುದಾದ್ರೂ ಆಗಲಿ ಆರೋಗ್ಯವಾಗಿದ್ದರೆ ಸಾಕು, ನಾವೇನೋ ಹೇಳ್ತೀವಿ, ಮುಂದೆ ಓದಿಸೋರು ನೋಡ್ಕೊಳ್ಳೋರು ನೀವಲ್ವ, ನಮಗೇನು ಹೇಳೋದಕ್ಕೆ ಹೇಳ್ತೀವಿ, ನೀವಲ್ವ ಮುಂದೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋರು, ನಿಮ್ಮಿಷ್ಟ, ನಿಮಗೆ ಹೇಗೆ ಅನ್ನಿಸ್ದಾಗ ಮಾಡ್ಕೊಳ್ಳಿ ಅಂತ ಅವರು ಕೂಡ ಹೇಳಿರು. ಹಾಗಾಗಿ ನಾವು ಅವಾಗಲೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಕೊಂಡ್ವಿ. ಸಾಕಪ್ಪ, ಯಾವುದಾದ್ರೂ ಆಗಲಿ 2 ಮಕ್ಕಳಿರಬೇಕು, ಒಂದು ಮಕ್ಕಳು ಆದರೆ ಅದೇನು ಒಂದು ಕಣ್ಣಲ್ಲ ಅಂತಾರಲ್ಲ, ಹಾಗಾಗಿ 2 ಮಕ್ಕಳಿರಬೇಕು ಅಂತೇಳ್ಬಿಟ್ಟು. ಅದರಲ್ಲೂ ನನ್ನ ಮಗಳು ದೊಡ್ಡವಳಾಗ್ತಾ ಅವಳೇ ಅಮ್ಮ ನನಗೆ ತಂಗಿ ಬೇಕು ಅಂದರೆ ಅವಳಿಗೆ ಆಟ ಆಡೋದಕ್ಕೆ ಜೊತೆ ಬೇಕು ಅಂತ ಅವಳೇ ಕೇಳ್ತಾ ಇದ್ಲು. ಹಾಗೆ ನಾವು ಕೂಡ ಇನ್ನೊಂದು ಪಾಪು ಆಗಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. 3ನೇ ಸೆಕ್ಷನ್ನು ಅಂತ ನನಗೂ ಕೂಡ ಸ್ವಲ್ಪ ಭಯ ಇತ್ತು. ಬಟ್ ಏನೂ ಆಗೋಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ದಂಗೆ ನಂದು 3ನೇ ಸೆಕ್ಷನ್ ಕೂಡ ಆಯಿತು. ಈಗ ಹೆಲ್ತಿಯಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮುಂದೆ ಫ್ಯೂಚರಲ್ಲಿ ಯಾವ ರೀತಿ ಏನು ತೊಂದರೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ಕೇರಾಗೆ ನಾವು ನಮ್ಮ ಒಂದು ಹೆಲ್ತ್ನ ನೋಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.